ಕನ್ನಡದಿಂದ ಈ ಪ್ರತಿ ಸೀಸನ್ 11 ಸೀಸನ್ ನೋಡಿದೀವಿ. ಒಂದು ಶೋದಲ್ಲಿ ಇದ್ದವ್ರು ಮತ್ತೊಂದು ಶೋಗೆ ಬರ್ತಾರೆ. ಬರೀ ಅದೇ ಮುಖಗಳು ನೋಡಿ ನೋಡಿ ಸಾಕಾಗಿದೆ ಅಂತ ಹೊರಗಿನ ಜನ ಮಾತಾಡ್ತಾರೆ. ಹೊಸಬ್ರಿಗೆ ಅವಕಾಶನೇ ಇಲ್ವಾ? ಅಥವಾ ಒಂದು ಶೋದಲ್ಲಿ ಇದ್ದವ್ರು ಮತ್ತೆ ಈ ಶೋಗೆ ಬರ್ಬೇಕು ಅಂತ ಅವಾಯ್ಡ್ ಮಾಡೋ ಆ ಥರದೇ ಪ್ಲಾನ್ ಇದೆಯಾ? ಅದೇ ಮುಖಗಳು ಬರ್ತಾ ಇದ್ದೇವೆ ಅಂತ ಅಂದ್ರೆ ಯಾವ್ದೋ ಇನ್ನೊಂದು ಟಿವಿ ಚಾನಲ್ ಶೋದಲ್ಲಿ ಇರ್ತಾರೆ. ಆ ಶೋ ಮುಗಿದ ತಕ್ಷಣ ಇನ್ನು ಈ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಅಂದ್ರೆ ಹೊಸಬ್ರಿಗೆ ಅವಕಾಶನೇ ಇಲ್ಲ. ಅಂದ್ರೆ ಹೆಂಗೆ ಅಂದ್ರೆ ಒಂದು ಟೋಟಲಿ 8% ಬರೀ ಅವರೇ ಇರ್ತಾರೆ. ಅಂದ್ರೆ ಟಿವಿಲಿ ಪ್ರತಿದಿನ ನೋಡೋರೇ ಇರ್ತಾರೆ. ಹೊಸಬ್ರಿಗೆ ಇಲ್ವೇ ಇಲ್ಲ ಅವಕಾಶ ಅಂತ ಅಷ್ಟೇ. ಇಲ್ಲ, ಹೊಸಬ್ರ ಸೀಸನ್ಗಳನ್ನು ಮಾಡಿದ್ದೇವೆ, ಅಷ್ಟು ಬಂದಿಲ್ಲ. ಬಟ್ ಹಂಗೇನಿಲ್ಲ. ಲಾಸ್ಟ್ 2 ಸೀಸನ್ಗಳು ರೇಟಿಂಗ್ ನೋಡಿದ್ರೆ ಹಿಂದಿನ 9 ಸೀಸನ್ಗಿಂತ ಡಬಲ್ ಆಗಿದೆ. ಇನ್ನೊಂದು ಇಷ್ಟಪಡದ ರೇಟಿಂಗ್ ಬರಲ್ಲ. ಸೊ ಏನೋ ಇಷ್ಟ ಆಗಿದೆ ಅದಕ್ಕೆ ನೋಡಿದ್ದಾರೆ. ಸೊ ಅದು ವರ್ಕ ಅಂದ್ರೆ ಜನರಿಗೆ ಇಷ್ಟ ಆಗಿದ್ರೆ ಕಂಟಿನ್ಯೂಸ್ 2 ಸೀಸನ್ಗಳು ಇರ್ಬೋದು, 10 ಮತ್ತೆ 11. 10ಕ್ಕಿಂತ 11 ಇನ್ನೂ ಬೆಟರ್ ಆಗಿದೆ. ಸೊ ಹಂಗ ಮತ್ತೆ ಕಾಮನ್ ಮ್ಯಾನ್ ಇಲ್ಲ ಅಂತ ದಟ್ ಇಸ್ ನಾಟ್ ಹಿಸ್ ಕ್ವೆಶ್ಚನ್. ಸೇಮ್ ಫೇಸಸ್ಗಳು ಇಲ್ಲ ಸೇಮ್ ಫೇಸ್ ಅಂತ ಅಲ್ಲ, ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಿಮ್ ಟಿವಿ ಚಾನೆಲ್ಗಳಲ್ಲೇ ಇರ್ತಾರೆ ಅವರು. ಅಲ್ಲಿ ಯಾವ್ದೋ ಶೋ ಅಲ್ಲಿ ನೋಡಿರ್ತೀವಿ, ಪ್ರೋಗ್ರಾಮ್ ಅಲ್ಲಿ ನೋಡಿರ್ತೀವಿ, ಮತ್ತೆ ಅವ್ರನ್ನ ಎಲ್ಲ ಇಲ್ಲಿ ಮತ್ತೆ ಅವ್ರು ಇಲ್ಲೇ ಬರ್ತಾರೆ, ಬೇರೆ ಮುಖಗಳು ಕಾಣ್ತಾಯಿ. ಕರೆಕ್ಟಾ ಸರ್? ಇಲ್ಲ, ಹಂಗ ನೋಡಿದ್ರೆ ಲಾಸ್ಟ್ ಇಯರ್ ಒಂದು 6-7 ಹೊಸ ಬೇರೆ ಬೇರೆ ಫೀಲ್ಡ್ ಇಂದ ತಗೊಂಡಿದ್ದಾವೆ. ಅದು ಹೇಳಿದ್ರು ಅವರು ಇಷ್ಟು ಪರ್ಸೆಂಟ್ ಮಾತ್ರ ಅಂತ. ಇಲ್ಲ ಅನ್ಸಿ ತುಂಬಾ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಹೇಳ್ದೆ. ಸೊ ಏನಾಗುತ್ತೆ, ಸ್ವಲ್ಪ ನಮ್ಮ ಟಿವಿ ಪರಿಚಯ ಇದ್ದವ್ರು ಬೇಕೇ ಬೇಕಾಗ್ತಾರಲ್ಲ. ಈಗ ನಮ್ಮ ಅಮ್ಮ ಇರ್ಬೋದು, ಯಾರೋ ಇರ್ಬೋದು, ನೋಡುವಾಗ ಅವ್ರಿಗೆ ಯಾರು ಪರಿಚಯ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹೊಸಬ್ರ ಆಗ್ಬಿಡುತ್ತೆ. ಸೀಸನ್ ಸ್ಟಾರ್ಟ್ ಆದಾಗ ಯಾರು ಇಷ್ಟಪಡದ ಕಾರಣಗಳು ಜಾಸ್ತಿ ಇರುತ್ತೆ. ಈಗ ಒಂದು ಸೀರಿಯಲ್ ಇರ್ಬೋದು, ಯಾವುದೋ ಒಂದು ಸೀರಿಯಲ್ ಒಂದು ಈ ತರ ಒಂದು ಅವ್ರದ್ದು ಒಂದು ಕ್ಯಾರೆಕ್ಟರ್ ಅನ್ಕೊಂಡಿರ್ತಾರೆ. ರಿಯಾಲಿಟಿ ಇಲ್ಲಿ ಬಂದಾಗ ಹೆಂಗೆ ಇರುತ್ತಂತ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಹಂಗಾಗಿ ನಾವು ಇದನ್ನು ತಗೊಳ್ತೇವೆ, ರೂಟ್ ತಗೊಳ್ತೇವೆ. ಬಿಟ್ಟರೆ ಅದೇನು ಕಂಡೀಷನ್ ಅಂತೇನಿಲ್ಲ. ತುಂಬಾ ಕೆಲವು ಮಾರ್ಕೆಟಲ್ಲಿ ಕಾಮನ್ ಮ್ಯಾನು ಮಾಡಿದ್ದಾರೆ, ಹಂಗೇನಿಲ್ಲ. ಅದು ವೇಟ್ ಮಾಡಿ, ಅದು ಗೊತ್ತಾಗುತ್ತೆ ನಿಮ್ಗೆ. ಸರ್, ನಂದೊಂದು ಕ್ವಶನ್ ಮನೋಜ್ ಅಂತ. ಸರ್, ಈ ಸಲ ಸೀಸನ್ 1 ಸೀಸನ್ 11 ವರೆಗೂ ನೋಡಿದೀನಿ, ಮಿಸ್ ಮಾಡಿಲ್ಲ. ಬಟ್ ವಿನ್ನರ್ ಪ್ರೈಸ್ ಅಮೌಂಟ್ ಮಾತ್ರ 50 lakh ಇದೆ. ಈ ಸೀಸನ್ ಏನಾದ್ರು ಇನ್ಕ್ರೀಸ್ ಮಾಡ್ತಾ ಇದೀರಾ? ವಿನ್ನರ್ ಪ್ರೈಸ್ ಅಮೌಂಟ್ ಕಾನ್ಫಿಡೆಂಟ್ ರಾಯ್ಗೆ ಫೋನ್ ಹಾಕ್ರಪ್ಪ. ಸೀಸನ್ 1 50 lakhs ಇದೆ. ಸೊ ಈ ಸೀಸನ್ ಏನಾದ್ರು ಎಲ್ಲ ಮಾರ್ಕೆಟ್ 75 ಹಾಗೆ 1 crore ಏನಾದ್ರು ಇನ್ಕ್ರೀಸ್ ಮಾಡ್ತೀರಾ ಅಂತ? 50 lakh ಬಿಟ್ಟು ತುಂಬಾ ಬೇರೆ ಪ್ರೈಸ್ ಮನಿಗಳು ವಿನ್ ಆಗ್ತಾರೆ. 50 lakhs ಅಂತಾನೆ ಅಲ್ಲ. ಈ ಲಾಸ್ಟ್ ಸೀಸನ್ ಅಲ್ಲಿ ಒಂದು 10-15 ಲಕ್ಷ ಎಕ್ಸ್ಟ್ರಾ ವಿನ್ ಆಗಿದ್ದಾರೆ. ಸೊ ಸೀಸನ್ಗೆ ಪ್ರೈಸ್ ಮನಿ ಅಂತ ಇನ್ಕ್ರೀಸ್ ಆಗಿದೆ. ಹಂಗೆ ನೋಡ್ಲಿಕ್ಕೆ ಓವರ್ ಆಲ್ ಬಂದಾಗ ಇನ್ಕ್ರೀಸ್ ಅಂತೂ ಆಗಿದೆ. ಬಟ್ ಓವರ್ ಆಲ್ 50 lakhs ಇರ್ತವೆ, ಅದನ್ನ ಚೇಂಜಸ್ ಏನಿಲ್ಲ. ಸುದೀಪ್ ಸರ್,